ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಜಾಸ್ತಿ ದಿನ ಆಯಿತು, ಸೊ ಮಧ್ಯೆ ಗ್ಯಾಪ್ ಕೊಡೋದಿಲ್ಲ, ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಯಾವುದೇ ರೀತಿಯಾದಂತಹ ಹೊಸ ಹೊಸ ಅಪ್ಡೇಟ್ಗಳು ಬರದೇ ಇರೋ ಕಾರಣಕ್ಕಾಗಿ ನಾನು ವಿಡಿಯೋನ ಮಾಡಿರಲಿಲ್ಲ. ಬಟ್ ಇವತ್ತು ಒಂದು ಹೊಸ ಅಪ್ಡೇಟ್ ಬಂತು, ಹಾಗಾಗಿ ನಿಮಗೆ ಮುಖ್ಯವಾಗಿ ತಿಳಿಸಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಆಲ್ರೆಡಿ ತಮ್ಮನೇಲನ್ನ ನೋಡಿರ್ತೀರಾ, ಅಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಕ್ಲಾರಿಟಿ ಸಿಕ್ಕಿರುತ್ತೆ. ಏನಂತಂದ್ರೆ ಇವಾಗ ಮನೆ ಮನೆಗೆ ಅಧಿಕಾರಿಗಳು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ರಿವೆರಿಫಿಕೇಶನ್ ಏನಿದೆ ಅಂತಂದ್ರೆ ಮರುಪರಿಶೀಲನೆ ಮಾಡಬೇಕು ಅಂತ ಏನ್ ಹೇಳಿದಾರಲ್ವಾ, ಸೊ ಅದನ್ನ ಶುರು ಮಾಡ್ತಾ ಇದಾರಂತೆ. ಇದ್ರ ಜೊತೆಗೆ ಹೊಸದಾಗಿ ಅರ್ಜಿಯನ್ನ ಪ್ರತಿಯೊಬ್ರು ಕೂಡ ಇಲ್ಲಿ ಗೃಹಲಕ್ಷ್ಮಿಗೆ ಸಲ್ಲಿಸಬೇಕಾಗತ್ತಂತೆ. ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ಕೊಡ್ತೀನಿ. ಇನ್ನ ಕೆಲವೊಬ್ರು ಕೇಳ್ತೀರಾ, ಮೇಡಮ್ ನಮಗೆ 31, 32ನೇ ಕಂತಿನ ಹಣ ಜಮಾನೇ ಆಗಿಲ್ಲ, ಸೊ ನಾವೇನ್ ಮಾಡೋದು ಅಂತ. ಸೊ ಬನ್ನಿ ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡೋಣ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಯಾರು ಕೂಡ ಎಲ್ಲೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜೊತೆಗೆ ಸ್ಕಿಪ್ ಮಾಡಿ ಮೇನ್ ವಿಡಿಯೋನ ನೋಡೋದಕ್ಕೆ ಹೋಗ್ಬೇಡಿ. ನಿಮಗೆ ಮಾಹಿತಿ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕಂತ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ಸ್ವಲ್ಪ ತಡವಾಗಿ ಬರ್ತಾ ಇದೆ. ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದೀರಾ, ಮೇಡಮ್ ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣನೇ ಬಂದಿಲ್ಲ. ಸೊ ನಾನು ಹಾಕಿ ವಿಡಿಯೋಗಳನ್ನ ತುಂಬಾ ದಿನ ಆದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಫಲಾನುಭವಿಗಳು, ಮೇಡಮ್ ಯಾವ್ದಾದ್ರು ಒಂದು ಅಪ್ಡೇಟ್ ಕೊಡಿ, ಯಾಕೆ ನೀವು ಅಪ್ಡೇಟ್ ಅನ್ನ ಕೊಡ್ತಾ ಇಲ್ಲ ಅಂತ. ಸೊ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾದಂತಹ ಹೊಸ ಅಪ್ಡೇಟ್ ಗಳು ಬರ್ತಾ ಇಲ್ಲ. ಸೊ ಸುಮ್ಮನೆ ನಾನು ಹೇಳ್ಬೋದು, ಇವತ್ತು ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಖಾತೆ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಕೂಡ ಆಸೆ ಪಟ್ಟು ಸೊ ನಾಳೆ ಬರ್ಬೋದಾ, ಇವತ್ತು ಬರ್ಬೋದಾ ಅಂತ ಒಂಥರ ಆಸೆ ಇಟ್ಕೊಳ್ತೀರಾ. ಬಟ್ ನಾವು ಹೇಳುವಂತಹ ಮಾಹಿತಿ ಸುಳ್ಳು ಅಂತ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವಿಡಿಯೋನ ನೆಕ್ಸ್ಟ್ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಯಾವುದೇ ಒಂದು ಕಂಟೆಂಟ್ ಕೊಟ್ಟರು ಕೂಡ ಅದು ಒರಿಜಿನಲ್ ಆಗಿರಬೇಕು. ಸೊ ಸುಮ್ಮನೆ ಫೇಕ್ ನ್ಯೂಸ್ ಕೊಟ್ಬಿಟ್ಟು ಆಸೆ ಹುಟ್ಟಿಸೋದಲ್ಲ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಂದಿರುವಂತಹ ಹೊಸ ಅಪ್ಡೇಟ್ ಏನಂತ ಅಂದ್ರೆ, ಸೊ ಗೃಹ ಜ್ಯೋತಿಗೆ ಇಲ್ಲಿ ಏನ್ ಮಾಡಿದ್ರು, ಅಪ್ಲಿಕೇಶನ್ ಅನ್ನ ಮತ್ತೆ ಹಾಕಿಸ್ಕೊಂಡ್ರು. ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿಗೂ ಕೂಡ ಏನ್ ಮಾಡ್ಬೇಕಾಗುತ್ತೆ, ನೀವು ಮರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಕಂಪಲ್ಸರಿಯಾಗಿ ಸಲ್ಲಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇಲ್ಲೊಂದು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ವಿಡಿಯೋ ನೋಡಿದ ತಕ್ಷಣ ಆಗಿದ್ರೆ ನಾಳೆಯಿಂದನೇ ನಾವು ಅರ್ಜಿನ ಹಾಕ್ಬೇಕಾ ಹಾಗೆ ಹೀಗೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಅದು ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಸೊ ಈ ಒಂದು ಅರ್ಜಿಯನ್ನ ಹಾಕ್ಲೇಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ಅಫಿಷಿಯಲ್ ಆಗಿ ಇಂಥ ಡೇಟ್ ಅನ್ನ ಕೊಟ್ಬಿಟ್ಟು ಇವತ್ತಿನಿಂದ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ಅಂದಾಗ ಮಾತ್ರ ನೀವು ತಲೆ ಕೆಡಿಸ್ಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ಬೇಕು ಹೊರತು ನೀವು ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋ ಮಾಡಿ ಹೇಳ್ಬಿಟ್ಟಿದಾರಪ್ಪ ನಾಳೆಯಿಂದ ಅರ್ಜಿ ಸಲ್ಲಿಸೋದಕ್ಕೆ ಹೋಗೋಣ ನಾವು ಅಂತ ಯಾವುದೇ ಕಾರಣಕ್ಕೂ ಕೂಡ ಡಿಸಿಷನ್ ಅನ್ನ ತೆಗೆದುಕೊಳ್ಬಾರ್ದು. ಸೊ ಇದನ್ನ ಪಾಯಿಂಟ್ ಔಟ್ ಮಾಡ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮರು ಅರ್ಜಿದು ಆಯ್ತು ಅಲ್ವಾ. ಅದೇ ನೆಕ್ಸ್ಟ್ ಇವಾಗ ಅಧಿಕಾರಿಗಳು ಮನೆ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇವಾಗ ರಿವೆರಿಫಿಕೇಶನ್ ಮಾಡ್ತಾರೆ. ಅಂತ ಅಂದ್ರೆ ಯಾವ ರೀತಿ ರಿವೆರಿಫಿಕೇಶನ್ ಮಾಡ್ತಾರೆ ಅಂತ ಅಂದ್ರೆ, ನಿಮ್ಮ ಒಂದು ಬಯೋಮೆಟ್ರಿಕ್ ಅಂತ ಅಂದ್ರೆ ಹೆಬ್ಬೆರಳು ಗುರುತನ್ನ ತೆಗೆದುಕೊಳ್ತಾರೆ. ಆ ನಂತರ ಫೇಸ್ ರೆಕಗ್ನಿಷನ್, ಸೊ ಇದನ್ನು ಕೂಡ ಏನ್ ಮಾಡ್ತಾರೆ ಅಧಿಕಾರಿಗಳು ಬಂದ್ಬಿಟ್ಟು ಫೇಸು ಮತ್ತೆ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ಒಂದು ಇರುವಿಕೆಯನ್ನ ಅವರು ತೋರಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇವಾಗ ನೋಡಿದಿರಾ, ಡೆತ್ ಆಗಿರೋ ಖಾತೆಗಳಿಗೂ ಕೂಡ ಅತಿ ಹೆಚ್ಚು ಹಣ ಹೋಯ್ತು. ಸೊ ಅದನ್ನು ಕೂಡ ಅವರು ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಗೊಳ್ತಾ ಇದ್ದಾರೆ. ಸೊ ಇವಾಗ ಅತ್ತೆ ಸೊಸೆ ಮನೆಯಲ್ಲಿ ಇದ್ರು ಕೂಡ ಸಪರೇಟ್ ಅಪ್ಲಿಕೇಶನ್ ಅನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಹಣ ಪಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ರೀತಿ ಏನಾದ್ರು ಆಗಿದ್ರೆ ಸೊ ಇಲ್ಲಿ ನೀವು ಸಿಗಾಕೊಳ್ತೀರಾ. ಅದೇ ನೆಕ್ಸ್ಟ್ ನಿಮ್ಮ ಐಟಿ ರಿಟರ್ನ್ಸ್, ಟ್ಯಾಕ್ಸ್ ಪೇಯರ್ಸ್ ಏನಾದ್ರು ಆಗಿದ್ರೆ ಸೊ ಅವರಿಗೂ ಕೂಡ ಇಲ್ಲಿ ಏನಾಗಬಾರ್ದು, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅವ್ರಿಗೂ ಕೂಡ ಸಿಗಬಾರ್ದು. ಸೊ ಹಾಗಾಗಿ ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇವಾಗ ರಿವೆರಿಫಿಕೇಶನ್ ಅನ್ನ ಮಾಡ್ತಿರುವಂತದ್ದು. ಸೊ ಬಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಕೇಳ್ತಾರೆ ಅಧಿಕಾರಿಗಳು. ಮನೆಗೆ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಂತೂ ನೀವು ಕಂಪಲ್ಸರಿ ಇಟ್ಕೊಂಡೇ ಇರಬೇಕು. ಅದ್ರ ಜೊತೆಗೆ ಅದಕ್ಕೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಇರಬೇಕು, ಬ್ಯಾಂಕ್ ಖಾತೆ ಇರಬೇಕು, ಬ್ಯಾಂಕ್ ಖಾತೆದು ಪಾಸ್ಬುಕ್ ಇರಬೇಕು. ನೆಕ್ಸ್ಟ್ ರೇಷನ್ ಕಾರ್ಡ್ ಅಂತೂ ಕಂಪಲ್ಸರಿ ಇರಲೇಬೇಕು. ಸೊ BPL, APL, ಸೊ ಯಾವುದೇ ಒಂದು ಕಾರ್ಡ್ ಆದ್ರೂ ಕೂಡ ನೀವು ಏನ್ ಮಾಡಬೇಕು, ನಿಮ್ಮ ರೇಷನ್ ಕಾರ್ಡ್ ಅನ್ನ ಇಟ್ಕೊಂಡಿರಬೇಕು. ಇದ್ರ ಜೊತೆಗೆ ನಿಮ್ಮ ಪತಿ ಡೀಟೇಲ್ಸ್ ಕೂಡ ಕೇಳ್ತಾರೆ. ಅಂತಂದ್ರೆ ಕೆಲವೊಂದು ಡೀಟೇಲ್ಸ್ ಗಳನ್ನು ಕೂಡ ಕೇಳ್ತಾರೆ. ಸೊ ಅದನ್ನು ಕೂಡ ಹೇಳ್ಬೇಕಾಗುತ್ತೆ. ಆನಂತರ ಇನ್ನೂ ಕೂಡ ಕೆಲವೊಂದು ಅಡಿಷನಲ್ ಕ್ವಶನ್ ಗಳನ್ನ ಅವರು ಆಡ್ ಮಾಡ್ಕೊಂಡಿದ್ದಾರೆ. ಸೊ ಏನ್ ಮಾಡ್ತಾರೆ, ಅಧಿಕಾರಿಗಳು ಮನೆ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಇನ್ಮೇಲೆ, ಸೊ ಇವತ್ತಿನಿಂದನೇ ಶುರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸೊ ಎಲ್ಲೂ ಕೂಡ ಈ ಒಂದು ಅಧಿಕಾರಿಗಳು ಬಂದು ನಮ್ಮನ್ನ ಸರ್ವೆ ಮಾಡಿದ್ರು, ಸೊ ನಮ್ಮ ಹತ್ರ ಮರುಪರಿಶೀಲನೆ ಮಾಡಿದ್ರು, ವೆರಿಫಿಕೇಶನ್ ಮಾಡಿದ್ರು ಅನ್ನೋದು ಕಂಡು ಬಂದಿಲ್ಲ. ಬಟ್ ನಾಳೆಯಿಂದ ಶುರು ಮಾಡಬಹುದು ಅಂತ ಅನ್ಕೊಳ್ತೀನಿ. ಯಾಕೆಂತಂದ್ರೆ ಇವತ್ತಿಂದಾನೇ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಬಟ್ ನಾಳೆಯಿಂದ ಶುರು ಮಾಡ್ಕೊಳ್ತಾರೆ ಇನ್ನೇನು. ಇದ್ರ ಜೊತೆಗೆ ಇವಾಗ ಏನು ಅಪ್ಲಿಕೇಶನ್ ಅನ್ನ ಕಂಡುಹಿಡಿತಾ ಇದ್ದಾರೆ ಅಂತ ಅಂದ್ವಿ ಅಲ್ವಾ. ಸೊ ಆ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ನೆಕ್ಸ್ಟ್ ವೆಬ್ ಪೋರ್ಟಲ್ ಆಗಿರ್ಬೋದು, ಸೊ ಎಲ್ಲಾನು ಕೂಡ ಅಂತಿಮ ಹಂತದಲ್ಲಿ ಇದೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ಸೊ ಎಲ್ಲಾನು ಕೂಡ ಅಂತಿಮ ಹಂತದಲ್ಲಿ ಇದ್ದು ಸೊ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗ್ಬಿಟ್ಟು ಅರ್ಜಿ ಸಲ್ಲಿಸಬೇಕಂತೆ ಸೊ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ನಾವು ಡೇಟ್ ಸಮೇತ ಅನೌನ್ಸ್ ಮಾಡಿ ಹೇಳ್ತೀವಿ ಯಾವಾಗಲಿಂದ ಅರ್ಜಿ ಸಲ್ಲಿಸೋದು ಕೇಳಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ. ಸೊ ಅವಾಗ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಬೆಟರ್. ಸೊ ಮುಂಚೆ ಹೋಗಿ ಯಾರು ಕೂಡ ಕುತ್ಕೋಬೇಡಿ. ಯಾಕೆಂತಂದ್ರೆ ಕೆಲವೊಂದಿಷ್ಟು ಜನ ಕಮೆಂಟ್ ಅಲ್ಲಿ ಹೇಳ್ತಾರೆ, ಸೊ ಮೇಡಮ್ ನಾಳೆಯಿಂದ ಹೋಗೋದಾ, ನಾಡಿದಿಂದ ಹೋಗೋದಾ, ಅಥವಾ ಇವತ್ತಿಂದ ಏನಾದ್ರು ಹೋಗ್ಬೇಕಾ ಅಂತ. ಸೊ ಹೇಳಿ ಅದಕ್ಕೋಸ್ಕರ ಇದೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಂಥದ್ದು. ಈ ನಂತರ ಇವಾಗ ಅಧಿಕಾರಿಗಳು ಬರ್ತಾರೆ. ಸೊ ನೀವು ಕೊಡಬೇಕಾಗಿರುವಂತಹ ಡೀಟೇಲ್ಸ್ ಅನ್ನ ಕೊಡಿ. ಮತ್ತೆ ಮರು ಅರ್ಜಿ ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಮರು ಅರ್ಜಿ ಹಾಕಿದ್ರೆ ಆಸ್ ಯೂಶುವಲ್ ಯಾವ ರೀತಿ ಹಣ ಬರ್ತಾ ಇತ್ತು ಸೊ ನೆಕ್ಸ್ಟ್ ಕೂಡ ನಿಮಗೆ ಅದೇ ರೀತಿ ಹಣ ಬರುತ್ತೆ. ಒಬ್ಬರಿಗೆ ಅನಿಸಬಹುದು, ಸೊ ಮರು ಅರ್ಜಿ ಹಾಕಿದ್ಮೇಲೆ ನಮ್ದೇನಾದ್ರೂ ಹಣ ನಿಂತೋಗ್ಬಿಡುತ್ತಾ, ಸೊ ಹಾಗೆ ಸೊ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಇಷ್ಟು ದಿನ ಯಾವ ರೀತಿ ಹಣ ಬರ್ತಾ ಇತ್ತು ನೆಕ್ಸ್ಟ್ ಕೂಡ
ಕೂಡ ಅದೇ ರೀತಿ ಹಣ ಬರುತ್ತೆ. ಇಲ್ಲಿ ಡೆತ್ ಆಗಿರೋರು, ಟ್ಯಾಕ್ಸ್ ಪೇಯರ್ಸ್, ಐಟಿ ರಿಟರ್ನ್ಸ್, ಸೊ ಈ ರೀತಿ ಒಂದೇ ಮನೆಯಲ್ಲಿ ಹಣ ತೆಗೆದುಕೊಳ್ತಿದ್ದವರು, ಸೊ ಇಂಥವ್ರನ್ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡಿದ್ರೆ ಈ ಒಂದು ರಿವೆರಿಫಿಕೇಶನ್ ಅನ್ನ ಮಾಡ್ತಿರುವಂತದ್ದು. ಸೊ ಹಣ ಇನ್ನು ಜಮಾ ಆಗಿಲ್ಲ ಅಂತ ಕೆಲವೊಬ್ರು ಕೇಳ್ತೀರಾ. ಸೊ ಅಫ್ಕೋರ್ಸ್ ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಖಂಡಿತವಾಗ್ಲೂ ಕೂಡ ಸರ್ಕಾರನೇ ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ಕೂಡ. ಕೆಲವಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ರು, ಸೊ ಅವರು ರಿಸೀವ್ ಮಾಡ್ಕೊಂಡ್ರು ಕೆಲವಷ್ಟು ಫಲಾನುಭವಿಗಳು, ಇನ್ನ ಕೆಲವಷ್ಟು ಫಲಾನುಭವಿಗಳಿಗೆ ರಿಸೀವ್ ಆಗಿಲ್ಲ. ಸೊ 29ನೇ ತಾರೀಕಿಂದ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಸೊ ನೋಡೋಣ, ಸೊ ಏನಾದ್ರೂ ಮತ್ತೆ ಈ ಮರುಪರಿಶೀಲನೆ ಮಧ್ಯದಲ್ಲಿ ಏನಾದ್ರೂ ಇವಾಗ ರಿಲೀಸ್ ಮಾಡಿರುವಂತಹ ಹಣವನ್ನ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡೋಣ ಅಂತ ಮತ್ತೊಮ್ಮೆ ರಿಲೀಸ್ ಮಾಡ್ತಾರೆ, ಯಾರಿಗೆಲ್ಲ ರೀಚ್ ಆಗಿಲ್ಲ ಸೊ ಅಂತವ್ರಿಗೆ. ಸೊ ಕಾದ್ ನೋಡ್ಬೇಕಾಗಿದೆ. ಅದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ. ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ 29ರಿಂದ ಏನ್ ಮಾಡ್ತಾರೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಾದ್ರೂ 29ಕ್ಕೆ ನೀವು ರಿಸೀವ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನೀವೇನೇ ಕಮೆಂಟ್ ಮಾಡಿ ತಿಳಿಸ್ಬೇಕು ನಮಗೆ. ಸೊ ಅವಾಗಲೇ ನಮಗೂ ಕೂಡ ಕ್ಲಾರಿಟಿ ಸಿಗುವಂತದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ಮಾಹಿತಿ. ಇನ್ನೇನಾದ್ರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.